ಹಾಗೇನು ಈ ಗಾಡಿ ಹುಡುಕಿ ಇದರದ್ದು ಫೈನಲೈಸೇಷನ್ ಎಲ್ಲ ಮಾಡಿ ಕೊಟ್ಟಿದ್ದು ನಮಗೆ ರಾಹುಲ್ ಭಾಯ್. ನಂಬರ್ 5577. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿಸಿ ಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ನಮ್ಮ ಕಾರಿನ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಕ್ರಿಸ್ಟಾ ಅಲ್ಲಿ ನಮಗೆ ಸಿಟಿಯಲ್ಲಿ ಅಡ್ಡಾಡೋದಕ್ಕಾಗಿರಲಿ, ಇಲ್ಲ ಅಂತಂದರೆ ಇಬ್ಬರೇ ಇಲ್ಲ 3 ಜನ ಏನಾದ್ರು ಲಾಂಗ್ ಹೋಗ್ಬೇಕಾಗಿರಲಿ, ಸ್ವಲ್ಪ ದೊಡ್ಡದಾಗಿ ಹೋಗ್ಬಿಟ್ಟಿರುತ್ತೆ. ಅದರಲ್ಲಿ ಅಪ್ಪ ಅಮ್ಮ ಅಷ್ಟೇ ಹೋಗಬೇಕು ಅಂದ್ರೂ ಕೂಡ ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಆಟೋಮೆಟಿಕ್ಕು ಸ್ವಲ್ಪ ಚಿಕ್ಕ ಗಾಡಿ ತೊಗೊಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಪ್ರೀ ಓನ್ಡಲ್ಲಿ. ಅದರಲ್ಲಿ ನಮಗೆ ಸಿಕ್ಕಿರೋಂಥದ್ದು ಕಿಯಾ ಸಾನೆಟ್ 2025 ಮಾಡಲು ಆಟೋಮೆಟಿಕ್ಕು ಟಾಪ್ ಎಂಡು ಚೆನ್ನಾಗಿದೆ. ಅದಕ್ಕೋಸ್ಕರ ಅದನ್ನು ಆರಾಮಾಗಿ ಸಿಟಿಯಲ್ಲೂ ಓಡಿಸ್ಬೋದು, ಲಾಂಗಲ್ಲೂ ಬೇಕಾದರೆ ಓಡಿಸ್ಕೋಬೋದು. ನಂಬರ್ ಚೆನ್ನಾಗಿತ್ತು ಅದರದ್ದು. ಅಗೇನ್ 8055 ಇರಲಿಲ್ಲ, ಅದು 5577 ಇದೆ ಅದರ ನಂಬರು. ಅದಕ್ಕೆ ಅದನ್ನು ತೊಗೊಳೋಣ ಅಂತ ಹೋಗ್ತಾ ಇದೀವಿ ಇವಾಗ. ರಾಜೀವಂತ ನಾನು ಚಿಂಟು ರಾಕಿ ಹೋಗ್ತಾ ಇದ್ದೀವಿ. ಅಪ್ಪ ಆಗಲೇ ಹೋಗಿದ್ದಾರಲ್ಲಿ. ಕಾಲೇಜ್ ಸ್ಟೇಷನಲ್ಲಿ ಇಳ್ಕೊಬೇಕು. ಪಾಪ ಅಲ್ಲೇ ಇದ್ದಾರೆ, ಓನರ್ ಅವರ ಮನೆ ಹತ್ರ ಹೋಗೋಣ ಅಂತ ಹೇಳಿದ್ದಾರೆ. ಅಲ್ಲಿಂದ ಗಾಡಿ ಈಸ್ಕೊಂಡು ಬರ್ಬೇಕು. ಈಗ ಡೀಲ್ ಮಾಡಿದಿಲ್ಲ 70 ರೂಪಾಯಿ. ಈಗ 70 ರೂಪಾಯಿಗೆ ನಾವು ಹೋಗ್ತಾ ಇದ್ದೀವಿ. 2.5 ಕಿಲೋಮೀಟ್ರ್. ಸೊ ಗೈಸ್, ಇದೆ ಗಾಡಿ. ಬಟ್ ಗುಡ್ ಥಿಂಗ್ ಅಬೌಟ್ ದ ಕಾರ್ ಇಸ್ ನಂಬರ್ ಚೆನ್ನಾಗಿದೆ. ಸೊ ನಮ್ಮ ಗಾಡಿ ಫಸ್ಟು ರಾಕಿ ಓಡಿಸ್ಕೊಡ್ತಾರೆ. ಅಪ್ಪ ಎಲ್ಲ ಓಡಿಸಿ ಬೆಳಗ್ಗೆಯಿಂದ ಬಂದು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಗಾಡೀಲಿ ಎಲ್ಲ ಆಲ್ಮೋಸ್ಟ್ ಏನೇನು ಬೇಕು ಎಲ್ಲ ಐತೆ. ಸನ್ ರೂಫ್ ಇದೆ, ಅದನ್ನು ಯೂಸ್ ಮಾಡಲ್ಲ ನಾವು. ಪ್ಯಾಡಲ್ ಶಿಫ್ಟರ್ಸು, ಮೇನು ಆಟೋಮೆಟಿಕ್ಕು. ಸೊ ಅಪ್ಪ ಅಮ್ಮಂಗೆಲ್ಲ ಅಡ್ಡಾಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಬೇರೆ ಫೀಚರ್ಸ್ ಎಲ್ಲ ಏನೇನೈತೆ ನಮ್ಗೆ ಗೊತ್ತಿಲ್ಲ ಇನ್ನು. ಒಟ್ಟಿನಲ್ಲಿ ಐತೆ ತೊಗೊಂಡು ಅಡ್ಡಾಡ್ಬೇಕೀಗ. ರಕ್ಕೆ ಓಡಿಸ್ಲಿ ಒಂದು ರೌಂಡ್. ಚಿಂಟು ಸೈನ್ ಮಾಡಿ. ಚಿಂಟು ಕರೆಕ್ಟಾಗಿ ಸೈನ್ ಹೆಂಗೈತೆ ನೋಡಾತ ನನಗೆ. ಸ್ಕ್ರೀನ್ ಶಾಟ್ ಅಲ್ಲಿ ಸೈನ್ ಮಾಡಿ ಚಿಂಟು. ಮಾಡಲಿ ನೋಡೋಣ. ಕಿರ್ಬಳ್ಳಿ ಇಡ್ತಾನಲ್ಲಿ ಅವ್ರು ಹಾಕಿ ಮಾಡ್ತೀನಿ. ಇಲ್ಲ ಚಿಂಟು, ಪೆನ್ ತೊಗೊಂಬರಕ್ಕಾಗಿಲ್ಲ ನಿನಗೆ. ಕಾ ಬಾಬಾ ಆಯ್ತಾ? ಜೋರಾಗಿ ಹೇಳು, ನಿನಗೆ ಕೇಳ್ತಾ ಇಲ್ಲ ನೀನು ಮಾತಾಡೋದು. ಹಾಂ, ಒಂದು RC ಜೆರಾಕ್ಸ್. ಓಕೆ ಸರಿನಾ? ಆಮೇಲೆ ಇನ್ಶೂರೆನ್ಸ್ ಕಾಪಿ ಒಂದು. ಓಕೆ, ಇನ್ಶೂರೆನ್ಸ್ ಕಾಪಿ ಒಂದು, ಮ್ಯಾನ್ಯುವಲ್ ಬುಕ್ಸ್. ಡನ್. ನೋಡೋಣ ಏನಾದ್ರು ತಿನ್ನಿಸ್ಲಿ. ಅದು ನಿಮಗೆ ಸರ್ ಕೊಡ್ತೀನಿ. ಸೊ ಗೈಸ್, ಗಾಡಿ ಫೈನಲಿ ತೊಗೊಂಡಿದ್ದೀವಿ. ಇನ್ನು ನೇಮ್ ಟ್ರಾನ್ಸ್ಫರ್ ಒಂದು ಆಗಬೇಕು. ಅದು ನೇಮ್ ಟ್ರಾನ್ಸ್ಫರ್ ನಾವೇ ಮಾಡಿಸ್ಕೊತೀವಿ ಅಂತ. RC ಕಾರ್ಡು ಇನ್ನೊಂದು 2-3 ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಹೆಂಗೆ 8055 ಅಂತೀವಿ, ಅವರು ಹಂಗೆ 5577 ಅಂತಾರಂತೆ ಆ ಓನರ್ಸು. ಸೊ ಅದಕ್ಕೋಸ್ಕರ ಅವ್ರು ಬೆಂಗಳೂರವರೇ, ಬಟ್ ಮೈಸೂರಲ್ಲಿ ಏನೋ ತೊಗೊಂಡಿದ್ದಾರೆ ಅಂತ. ಯಾರು ಗೋಯಿಂಗ್ ನಾವು. ಸೂಪರ್ ಚೆನ್ನಾಯ್ತಾ ಗಾಡಿ? ಥ್ಯಾಂಕ್ ಯು ದಪ್ಪಣ್ಣ, ಥ್ಯಾಂಕ್ ಯು ಪಪ್ಪ. ರಾಕಿ ನಿಂಗೆ ಥ್ಯಾಂಕ್ ಯು ಹೇಳಿಲ್ಲ ಅವನು. ನಾವಲ್ಲ ಓಡಾಡೋದು, ನಾವಲ್ಲ ಓಡಾಡೋದು. ಮೋದಿ ಸರ್ ಕೂತ ಅಲ್ಲೇ. ಸೊ ಗಾಡಿ ತೊಗೊಂಡ್ಬಿಟ್ಟಿದೀವಿ ನಾವು ಇವಾಗ ಗಾಡಿ ಏನು ಅಂತಂದರೆ ಸ್ವಲ್ಪ ಅಗೇನ್ ಪ್ರೀ ಓನ್ಡ್ ಇರೋಂಥದ್ರಿಂದ ಸ್ವಲ್ಪ ಸ್ಕ್ರಾಚಸ್ ಇರುತ್ತೆ. ಬಟ್ ಈ ಗಾಡಿ ಬಂದು ನಮಗೆ ಯಾವಾಗಿಂದ ಏಪ್ರಿಲ್ 2025, ಕ್ಲೋಸ್ ಟು ಒನ್ ಇಯರ್ ಪ್ಲಸ್ ಆಗಿದೆ ಇದು ಗಾಡಿ. ಬಟ್ ಸೈಡಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ಕ್ರಾಚಸ್ ಅಂತೂ ಯೂಸ್ ಮಾಡಿರೋಂಥದ್ದು ಇರುತ್ತಲ್ಲ. ಕರೆಕ್ಟಾಗಿ ಹೇಳಿ ನಿನ್ನೆ. ಅವೆಲ್ಲ ಇರುತ್ತೆ. ಅದಕ್ಕೋಸ್ಕರ ಅವನ್ನೆಲ್ಲ ನಾವು ಡೀಟೇಲಿಂಗ್ ಮಾಡಿಸ್ಕೊಳೋಣ ಅಂತ ಹೇಳಿ ಡೀಟೇಲಿಂಗ್ ಮಾಡಿಸ್ಕೊಂಡು ಪ್ರಾಬಬ್ಲಿ ಒಂದು PPF ಹೊಡಿಸ್ಕೊಂಡು ಒಂದು ಡೀಟೇಲ್ ವಾಶ್ ಮಾಡಿಸ್ಕೊಂಡ್ಬಿಟ್ರೆ ಕರೆಕ್ಟಾಗಿರುತ್ತೆ ಅಂತ ಹೇಳಿ ಅಷ್ಟು ಅಂದ್ಕೊಂಡಿರೋವಂಥದ್ದು. ಇವಾಗ ಗಾಡಿಗೆ ಅಲಾಯ್ಸ್ ಅಂತೂ ಇವ್ರದೇ ಇದೆ, ಕಿಯಾದೇ ಅಲಾಯ್ಸ್ ಇದೆ. ಸೊ ಹಾಗೆ ಕಿಯಾ ಅಲಾಯ್ಸ್ ಬೇರೆ ಆಕ್ಷನ್ ಇದೆ. ಬಾಬಾ ಚೇಂಜ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅಗೇನ್ ವಿಲ್ ಸಿ ಇವೆಂಚುಲಿ ಏನೇನು ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. 360 ಡಿಗ್ರಿ ಕ್ಯಾಮ್ರಾ ಇದೆ. 360 ಡಿಗ್ರಿ ಕ್ಯಾಮ್ರಾ, ಅದು ಮೇಲ್ಗಡೆ ಸೆನ್ಸರ್ ಇರ್ತದೆ, ಎಲ್ಲ ಇರ್ತದೆ ಇದರಲ್ಲಿ. ಆ ಕಡೆ ಕಾಣುತ್ತೆ, ಈ ಕಡೆ ಕಾಣುತ್ತೆ, ಮನೆಯವ್ರಿಗೂ ಕಾಣುತ್ತೆ, ಅಲ್ಲಿ ದೂರವರೆಗೂ ಎಲ್ಲ ಕಾಣುತ್ತೆ. ವಿಲ್ ಸಿ. ಇವಾಗ ಪೂಜೆಗೆ ಎಲ್ಲ ಬಿಟ್ಟು ಹೋಗ್ಬೇಕು. ಏನು ಕಟ್ಟಾಗ್ತಿಲ್ಲ, ಹೋಗಲಿ ಯಾರಲ್ಲಿ ರಿವರ್ಸ್ ಒಳಗೆ ಬರತ್ತಲ್ಲ. ನಾನು ಹಸು ಆಗ್ತೈತೆ ಅಂತ ಬ್ರೆಡ್ ತಿಂತವ್ ನಾವಲ್ಲಿ. ರಾಕಿ ನಿಂಗೆ ಆಮೇಲೆ ಊಟ ಮಾಡಿಸ್ತೀನಿ ಬಾ, ಪೂಜೆ ಮಾಡ್ಬೇಕು ಬಾ.
ಶ್ರೀಜೆ ಪೂಜೆ ಮಾಡ್ತೀಯ ನೀನು? ಏನ್ ತಿಂತ ಇದೀ? ಚಿಗಳಿ. ವೆರಿ ಗುಡ್. ಬೇರೆ ಡ್ರೆಸ್ ಹಾಕೊಂಡ್ ಬರ್ತೀಯಾ? ನಾ ಇಲ್ಲೇ ಇರ್ತೀನಿ. ಓಕೆ ಓಕೆ. ಬೇರೆ ಡ್ರೆಸ್ ಚಿಂಟು, ಕಂಗ್ರ್ಯಾಚುಲೇಷನ್ಸ್ ಹೊಸ ಕರಿಗೆ. ಅಟ್ಲೀಸ್ಟ್ ಇವತ್ತರ ಸ್ನಾನ ಮಾಡ್ಬೇಕಾಯ್ತು. ಚಿಂಟು ಸ್ನಾನ ಮಾಡ್ಯಾನ? ಯಾವಾಗ? ಬೆಳಿಗ್ಗೆ ಮಾಡಿ ಬಂದಾನಲ್ಲ. ಎಲ್ಲಿ ಇಷ್ಟು ಹೊಲಸ್ ಕಾಣ್ತಾರ ಯಾರ ಸ್ನಾನ ಮಾಡಿದ್ಮೇಲೆ? ನೀ ಚಿಂಟು ಸ್ನಾನ ಮಾಡ್ಯಾನ? ಅಷ್ಟೇ. ಅವಳದು ಈಗ ಏನೇ ನೀನ್ ವಿಡಿಯೋ ತೋರಿಸಿದ್ರು ನೀನ್ ಸ್ನಾನ ಮಾಡಿಲ್ಲ ಅನ್ನೋದು ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ. ಅಯ್ಯಯ್ಯೋ ಸೋನಿ ಹೇಳ್ತಾ ಇರೋದು. ಸೋನಿ ಅದು ಏನ್ ತೋರಿಸ್ತಿಂಟು ಅದು? ಇಲ್ಲಿ ನಿಂಗೆ ಹೇಳ್ಕೊಡ್ಬೇಕಾಯ್ದ್ರಲ್ಲಿ ಗಾಡಿ. ರಾಖಿಗೆ ಈಗ ಊಟಕ್ಕೆ ಹೋಗೋದು ಅರ್ಜೆಂಟ್ ಆಗ್ಬಿಟ್ಟೈತೆ. ರಾಖಿ ಬೆಳ್ಳೆ ಊಟ ಕರ್ಕೊಂಡು ಹೋಗಂಗಿಲ್ಲ ಬೆಳ್ಳೆ ನಿಂಗೆ ಈಗ. ವಾವ್ ಶ್ರೀಜೆ, ರಾಮಚರಣ ಆಗ್ಬಿಟ್ಟಿಯಲ್ಲ ನೀನು. ರಾಮಚರಣ ಆಗ್ಬಿಟ್ಟ. ಅಲ್ಲಿ ಚಪ್ಪಲ್ ಬಿಟ್ಟು ಬಂದ್ರೆ ಅವ್ರ ಮನೆಯಲ್ಲಿಂದ ಯಾರ ಕರ್ಕೊಂಬರ್ಲಿಕ್ಕೆ ಬಂದ್ರೆ ಅವ್ನು ಈ ಮನೆಗೆ ಓಡ್ ಬರ್ಬೋದು. ಅದಕ್ಕೋಸ್ಕರ ಅಲ್ಲಿ ಬಿಡ್ತಾನ. ಸ್ಟ್ರಾಟಜಿ ಐತೆ ಒಂದು. ಬಾ ಶ್ರೀಜೆ ಪೂಜೆ ಮಾಡೋಣ ಬಾರೋ. ನಮ್ಮ ಶ್ರೀಜೆ ಅವ್ರ ಮನೆ ಅದು. ಶ್ರೀಜೆ ನಿಮ್ಮ ಮನೆಗೆ ಹೋಗ್ತೀಯಾ ಏನು? ಶ್ರೀಜೆ ಎಲ್ಲಿ ಯಾವ ಮನೆಗೆ ಹೋಗ್ತೀಯಾ? ನಮ್ಮ ಫೋಟೋ ತೆಗಿಯಲ್ವಾ? ಇಲ್ಲಿ ಬಾರೋ, ಮುಂದೆ ಬಾರೋ. ಫೋಟೋ ಬೇಡ. ಯಾಕೆ? ಎರಡು ಚಡ್ಡಿ ಯಾಕೆ? ಇಲ್ಲ ಸ್ಟೈಲ್ ಅದು ರಾಕಿ. ನೀನು ಕಾಣಬೇಕು, ಕಾರು ಕಾಣಬೇಕು. ನಾವೆಲ್ಲ ನಿಜ ಹೇಳ್ತೀವಿ ಚಿಂಟು, ನಾವ್ ಏನೇ ಇದ್ರು. ಮುಂದೆ ಬಾ. ಹಾ, ಗಾಡಿ ಮೇಲೆ ಹೊಡಿಬೇಡ ಅಷ್ಟೇ. ಸ್ಲೋಲಿ, ಅದು ಆರಾತೈತಿ. ಸ್ವಲ್ಪ ಹಿಂದೋಗು, ಮತ್ತೆ ಹೆಡ್ಲೈಟ್ ಹೊಡೆದಿ. ಹಾ ಬಾ ಗುರು, ಬೇಗ ಪೂಜೆ ಮಾಡ್ಬಿಡು. ಮೇನ್ ಪೂಜಾರಿ ಬಂದ್ರು. ಶರ್ಟ್ ತೆಗಿರಿ, ಬಡ ಶರ್ಟ್ ತೆಗಿರಿ. ನೋಡಿ ಪ್ರೊಸೀಜರ್ ಮಗನೇ ಹಂಗಂಗೆ ಮಾಡಿದಿರಿ. ನೋಡಿಲಿ ಅವರೆಲ್ಲ ತೊಳೆದು ಮಾಡ್ಲಿ. ಮಾಡಿ ಅವ್ರು ಮಾಡಿದ, ನೀವು ಮಾಡಿ. ಬಂದೆ ನೋಡ್ಲಿ ರಾಕಿ, ಪ್ರೊಸೀಜರ್ ಅದು. ನೋಡಲ್ಲಿ ಅಲ್ಲಿ ದೇವ್ರಿಗೆ ಪೂಜೆ ಮಾಡಿದ್ದು ಅದೊಂದು ಹಿಂದೆ. ಹೌದು, ಸುಮ್ಮಿಲ್ ಮುಂದೆ ಇತ್ಕೊಂಡು ರೀಲ್ಸ್ ಪೂಜೆ ಮಾಡೋದು ಪೂಜೆ ಅಲ್ಲಲ್ಲಿ. ಹೌದು ಮುಂದಿನ ಗಣೇಶ ಕಂಡುಬಿಟ್ಟ ಅವ್ರಿಗೆ. ಮಾಮ ದೇವ ಒಂದು 2-3 ಮಂತ್ರ ಹೇಳಿ ಅದು. ಹೋಗ ಮಾಡ ರಾಕಿ. ಬಂದೆ ತಡಿಯೋ, ಒಳಗೆ ಹೋಗೋಣ. ಕುತ್ಕೋ, ಹೋಗ್ಸೋನಿ ಹೋಗ್ಸೋನಿ. ಗೋ ಇದೆಯಾ, ಹೋಗು. ಹೋರಿ ಬಾ. ಅಲ್ಲಿ ಬೇಡ, ನಾವ್ ಇಲ್ಲಿ ನಿಂತಿದೀವಿ. ಬಾರೋ, ಇಲ್ಲಿ ವಿಡಿಯೋ ಮಾಡೋಣ. ಬಾ. ಅಲ್ಲಿ ಬೇಡ, ಬಾ ನನ್ನ ಹತ್ರ ಬಾ. ನಾವ್ ಒಂದ್ ರೌಂಡ್ ಹೋಗಿ ಬರೋಣ. ಹೋಗ್ಬರ್ರಿ. ಚೆನ್ನಾಯ್ತಾ? ಇದು ಒಂದು ಗಾಡಿ ಬಂತು. ಇದರಲ್ಲಿ ಅರುಣ್ ಬಂದ್ರು. ಅರುಣ್ ಇಸ್ ಮೀಟಿಂಗ್ ಅಭಿ ಆಫ್ಟರ್ ಲಾಂಗ್ ಟೈಮ್. ಗಾಡಿಗೆ ಏನ್ ಹೆಸರಿಡೋಣ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿಟ್ಟಿರಿ. ಅಗೇನ್ ಫ್ಯಾಮಿಲಿಗೋಸ್ಕರ ಇರೋಂಥ ಗಾಡಿ ಇದು. ನಾವು ಕೂಡ ಸ್ವಲ್ಪ ಕಮ್ಮಿ ಜನ ಹೋದಾಗ ತೊಗೊಂಡು ಅಡ್ಡಾಡೋಣ ಅಂತ ಹೇಳಿ. ಗಾಡಿ ತುಂಬ ಚೆನ್ನಾಗಿದೆ. ನಮಗೆ ಗೊತ್ತಿರೋ ಹಂಗೆ ನಿಮಗೆ ತೋರಿಸ್ತೀನಿ ತಡ್ರಿ. ನೋಡಿ, ಇದರಲ್ಲಿ ಇವೆಲ್ಲ ಸೆಟಪ್ ಎಲ್ಲ ಇದರಲ್ಲೇ ಇದೆ. ನಾನು ಇವಾಗ ಆ್ಯಕ್ಚುಲಿ ಓಡಿಸ್ತಾ ಇರೋದು. ನಾನು ಬೆಳಗ್ಗೆಯಿಂದ ಎಲ್ಲ ಫ್ರೆಂಡ್ಸು ಓಡಿಸಿದ್ರು. ನೋಡಿ, ಟೈರ್ ಪ್ರೆಷರು ಎಲ್ಲದು ಒಂದ್ಸರಿ ಚೆಕ್ ಮಾಡಿಸ್ಕೊಬೇಕು. ಮತ್ತು ಇಲ್ಲಿ ವೈರ್ಲೆಸ್ ಚಾರ್ಜಿಂಗು ಅದು ಇದು ಎಲ್ಲ ಇದೆ. ಆಮೇಲೆ ವೆಂಟಿಲೇಟೆಡ್ ಸೀಟ್ಸು, ಬೇಕಾಗಿರೋಂಥ ಎಲ್ಲ ಫೀಚರ್ಸು ಕೂಡ ಇದೆ ಈ ಗಾಡಿಯಲ್ಲಿ. ಮೇನ್ ಏನು ಅಂತಂದರೆ ಮೈಲೇಜು ನಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಕೊಡುತ್ತೆ. ಯಾಕೆ ಅಂತಂದರೆ ಡೀಸೆಲು, ಆಮೇಲೆ ಚಿಕ್ಕ ಗಾಡಿ. ಬಟ್ 1.5 ಲೀಟರ್ ಇದರ ಇಂಜಿನ್ ಇರೋಂಥದ್ರಿಂದ ಆಲ್ಮೋಸ್ಟ್ ಒಂದು 20ವರೆಗೂ ಅಟ್ಲೀಸ್ಟ್ ನಮಗೆ ಲಾಂಗಲ್ಲಿ ಮೈಲೇಜ್ ಕೊಡುತ್ತೆ. ಇದನ್ನು ಅಪ್ಪ ಅಮ್ಮ ಅವರು
ನಾರ್ಮಲಿ ರಾಣಿಬೆನ್ನೂರು ಹುಬ್ಳಿ ಏನಾದ್ರು ಅಡ್ಡಾಡ್ತಾ ಇರ್ಬೇಕಾದ್ರೆ ತೊಗೊಂಡು ಹೋಗೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಪ್ಲಸ್ ಬರೀ ಅಪ್ಪ ಅಮ್ಮ ಅಷ್ಟೇ ಎಲ್ಲರೂ ಒಂದು ಕಡೆ ಹೋಗಿ ಬರಬೇಕು ಅಂದ್ರೂ ಕೂಡ ಅವ್ರಿಗೆ ಇನ್ನೂ ಈಸಿ ಆಗ್ತಾ ಇರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ಇನೋವಾ ಬಂದ್ಬಿಟ್ಟು ಮ್ಯಾನ್ಯುವಲ್ಲು ಪ್ಲಸ್ ದೊಡ್ಡ ಗಾಡಿ, ಅದು ತೊಗೊಂಡು ಹೋಗ್ಬೇಕು 2-3 ಜನ ಅಂತಂದರೆ ಅದು ಸಿಕ್ಕಾಪಟ್ಟೆ ಬರ್ಡನ್ ಆಗ್ತಾ ಇರುತ್ತೆ ನಮಗೆ. ಅದಕ್ಕೆ ಈ ಗಾಡಿನ ಡಿಸೈಡ್ ಮಾಡಿಕೊಂಡು ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿರೋ ಅಂಥದ್ದು. ಹಾಗೇನು ಈ ಗಾಡಿ ಹುಡುಕಿ ಇದರದ್ದು ಫೈನಲೈಸೇಷನ್ ಎಲ್ಲ ಮಾಡಿ ಕೊಟ್ಟಿದ್ದು ನಮಗೆ ರಾಹುಲ್ ಭಾಯ್, ಥ್ಯಾಂಕ್ಸ್ ಅ ಲಾಟ್. ಅವರು ಮತ್ತು ನಾವು ಅಪ್ಪ ಸೇರ್ಕೊಂಡೆಲ್ಲ ಮಾತಾಡ್ಕೊಂಡೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಮ್ಗೆ ಹೇಳಿದ್ದಾರೆ ಗಾಡಿ ತೊಗೊಂಬರಕ್ಕೆ ಹೋಗೋಣ ಬಾ ಅಂತ ಹೇಳಿ ಹಂಗಂತ ಹೇಳ್ಬಿಟ್ಟು ಹೋಗಿ ತೊಗೊಂಬಂದಿರೋದು. ಸೊ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್. Never not, never under yard, never ever, I'm forever on. Check my repertoire, check my repertoire, don't check me now. Let's just check some involved. I've been feeling like I'm next to God, next to God, next to